ಕತ್ಲಾಗೋದು ಹೆಚ್ಚು ಹೇಳಕ್ ಹೋಗಲ್ಲ. ಮೊದಲಿಗೆ ನಾನು ಕ್ಷಮೆ ಕೇಳಬೇಕು. ಯಾಕೆ ಅಂತಂದ್ರೆ ನಾನು 4 ಗಂಟೆಗೆ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಹೇಳಿದೆ. ಕೇಶವ್ ಕರೆದಾಗ ಇಲ್ಲ 2 ಗಂಟೆ ತನಕ ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ ಇರುತ್ತೆ, ಅದು 2 ಗಂಟೆಗೆ ಮುಗಿಯುತ್ತೆ, ನಂತರ ಅಲ್ಲಿಂದ ಇಲ್ಲಿ ಬರೋಷ್ಳಿಗೆ 2 ಗಂಟೆ ಆಗುತ್ತೆ, 4 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ದೆ. ಆದ್ರೆ ಕಾರಣಾಂತರಗಳಿಂದಾಗಿ ಪಿರಿಯಾಪಟ್ಟಣದಲ್ಲಿ ಕಾರ್ಯಕ್ರಮ ಸ್ವಲ್ಪ ತಡವಾಗಿ ಪ್ರಾರಂಭ ಆಯ್ತು. ಬಹಳ ಹೆಚ್ಚು ಕಾಲ ನಡೆದು ಬಿಡ್ತು. ಅಲ್ಲಿ ಬಿಟ್ಟಿದೆ 3:30. ಮತ್ತೆ ದಾರಿಯಲ್ಲೂ ಕೂಡ ಪಟೇಲ್ ಶಿವಣ್ಣ ಅವ್ರು ಹೇಳಿದಾಗೆ ಬಹಳಷ್ಟು ಕಡೆ ನಮ್ಮ ಕಾರ್ಯಕರ್ತರ ಕಾರ್ಯವನ್ನು ನಿಲ್ಲಿಸಿ ನಮ್ಮನ್ನ ಗ್ರೀಟ್ ಮಾಡಿದ್ರಿಂದ ಸಮಯ ಕೂಡ ತೆಗೆದುಕೊಡ್ತು. ಈ ಬರೋಷ್ಳೊಳಗೆ ತಡ ಆಯ್ತು. ಆದ್ರೂ ಕೂಡ ನೀವು ಯಾರು ಕೂಡ ಬೇಸರ ಮಾಡ್ಕೊಳ್ದೆ ನಮಗೋಸ್ಕರ ಕಾದು ನಮ್ಮ ಮಾತನ್ನ ಕೇಳಿದ್ವಿ. ಹಾಗೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ನಾನು ಕ್ಷಮೆಯನ್ನು ಕೇಳಿ ವಂದನೆಗಳನ್ನು ಕೂಡ ತಿಳಿಸ್ತಾ ಇದ್ದೇನೆ. ಮತ್ತೆ ಇವತ್ತು ನೀವೆಲ್ಲ ಬಹಳ ಸಡಗರದಿಂದ ಶ್ರದ್ಧೆಯಿಂದ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣ ಮಾಡಿ ಅದರ ಒಂದು ಮಹೋತ್ಸವನ ಆಚರಣೆ ಮಾಡಿದ್ದೀರಿ. ದೇವಸ್ಥಾನ ಕಟ್ಟೋದು ಬಹಳ ಪುಣ್ಯದ ಕೆಲಸ ಅಂತ ಹೇಳ್ತಾರೆ. ದೇವಸ್ಥಾನ ಕಟ್ಟುವಂತ ನಿಜವಾಗ್ಲೂ ಪುಣ್ಯದ ಕೆಲಸ. ಯಾಕೆ ಅಂತಂದ್ರೆ ಪ್ರತಿಯೊಂದು ಸಮುದಾಯಕ್ಕೂ ಪ್ರತಿಯೊಂದು ಸಮಾಜಕ್ಕೂ ಅವ್ರದೇ ಆದಂತಹ ಒಂದು ವಿಶಿಷ್ಟವಾದಂತಹ ಪರಂಪರೆ ಇರುತ್ತೆ. ನಮ್ಗೆ ಇಡೀ ಹಿಂದೂ ಧರ್ಮದಲ್ಲಿ ಹಿಂದೂ ಧರ್ಮಕ್ಕೆ ವಿಶಿಷ್ಟ ಪರಂಪರೆ ಇರುತ್ತೆ. ಅದೇ ರೀತಿ ಹಿಂದೂ ಧರ್ಮಗಳು ಕೂಡ ಬೇಕಾದಷ್ಟು ಸಮುದಾಯಗಳಿದ್ದಾವೆ. ಆ ಎಲ್ಲಾ ಸಮುದಾಯಗಳಿಗೂ ಅದರದೇ ಆದಂತಹ ವಿಶಿಷ್ಟವಾದಂತಹ ಸಂಪ್ರದಾಯ ಪರಂಪರೆ ಇದೆ. ಸೊ ಹಾಗಾಗಿ ನಮ್ಮ ಪೂರ್ವಜರ ಸಂಸ್ಕೃತಿ ಪರಂಪರೆ ಇದನ್ನೆಲ್ಲ ಉಳಿಸ್ಕೊಂಡು ಬರಬೇಕು ಅಂತಂತಂದ್ರೆ ಈ ರೀತಿ ದೇವಸ್ಥಾನಗಳು ಶ್ರದ್ಧಾ ಕೇಂದ್ರಗಳನ್ನ ಕಟ್ಟುವಂಥದ್ದು ಬಹಳ ಮುಖ್ಯ. ಆ ಕೆಲಸನ ಇವತ್ತು ನಮ್ಮ ಗ್ರಾಮದವ್ರು ಮಾಡಿದ್ದಾರೆ. ಮತ್ತೆ ಅಷ್ಟೇ ಅಲ್ಲ, ಇಂಥ ಒಂದು ಕಾರ್ಯಕ್ರಮ ಮಾಡಬೇಕು, ದೇವಸ್ಥಾನ ಕಟ್ಟಬೇಕು ಅಂತಂದ್ರೆ ಯಾರೋ ಒಬ್ಬರು ಕೈ ಸಾಧ್ಯ ಆಗೋದಿಲ್ಲ. ಹಲವಾರು ಜನ ಕೈ ಜೋಡಿಸ್ಬೇಕು, ಇಡೀ ಗ್ರಾಮ ಜನ ಕೈ ಜೋಡಿಸ್ಬೇಕು. ಆ ರೀತಿ ಕೈ ಜೋಡಿಸಿದಾಗ ಏನಾಗುತ್ತೆ, ಎಲ್ಲ ಮನಸ್ಸುಗಳು ಒಂದಾಗುತ್ತೆ, ಎಲ್ಲ ಜನರು ತಮ್ಮ ಭಿನ್ನಾಭಿಪ್ರಾಯ ವೈಮನಸ್ಸು ಬಿಟ್ಟು ಒಂದಾಗ್ತಾರೆ. ಹಾಗಾಗಿ ಇಂಥ ಕಾರ್ಯಕ್ರಮಗಳು ಎಲ್ಲಾನು ಕೂಡ ಒಗ್ಗೂಡಿಸುವಂತ ಕೆಲಸ ಕೂಡ ಮಾಡುತ್ತೆ. ಹಾಗಾಗಿ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಹರಿಹರಪುರ ಗ್ರಾಮದಲ್ಲಿ ಮಾಡಿದಿರಿ. ಅದಕ್ಕೆ ನಿಮ್ಗೆ ಅಭಿನಂದನೆಗಳು ಕೂಡ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ತಂದೆಯವರು ಹೇಳ್ತಿರ್ತಾರೆ, ಅಫ್ಕೋರ್ಸ್ ದೇವಸ್ಥಾನಗಳನ್ನ ಕಟ್ಟಬೇಕು, ನಮ್ಮ ಧರ್ಮ ಸಂಸ್ಕೃತಿಯನ್ನೆಲ್ಲ ಉಳಿಸಬೇಕು. ಆದ್ರೆ ಬರೀ ದೇವಸ್ಥಾನ ಕಟ್ಟಿ ದೇವರಿಗೆ ನಾವು ಕುರುಡಾಗಿ ಬರೀ ಗಂಧದ ಕಡ್ಡಿ ಹಚ್ಚಿ ಮಂಗಳಾರತಿ ಮಾಡ್ಬಿಟ್ರೆ ದೇವ್ರು ನಮ್ಗೆ ಉಳಿಯೋದಿಲ್ಲ. ನಾವು ಜೀವನದಲ್ಲಿ ಒಳ್ಳೆತನ ಅಳವಡಿಸಿಕೊಂಡು ನಮ್ಮ ಮನಸ್ಸನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಮಾತ್ರ ದೇವರು ಉಳಿಯೋದಕ್ಕೆ ಸಾಧ್ಯ ಅಂತ ತಂದೆಯವರು ಹೇಳ್ತಾ ಇರ್ತಾರೆ. ಹಾಗಾಗಿ ಬಸವಣ್ಣವರು ಅದನ್ನ ಹೇಳಿದ್ರು, ಕಳಬೇಡ, ಕೊಲಬೇಡ, ಕುಸ್ತಿಯನ್ನು ನುಡಿಯಲು ಬೇಡ, ಕನ್ನ ಬಣ್ಣಿಸಬೇಡ, ಇತರ ಹಳೆಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ಇದೇ ಕೂಡಲ ಸಂಘವನ್ನು ಉಳಿಸೋ ಪುರಿ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ಕೂಡಲ ಸಂಘವನ್ನು ಉಳಿಸೋದು ಪರಿ ಅಂತ ಹೇಳಿ. ಹಾಗಾಗಿ ದೇವರನ್ನು ಒಲಿಸ್ಕೊಳ್ಬೇಕು ಅಂತಂದ್ರೆ ನಾವು ಮನಸ್ಸನ್ನ ಶುದ್ಧವಾಗಿ ಇಟ್ಕೊಳ್ಬೇಕು. ಯಾರನ್ನು ಕೂಡ ದ್ವೇಷ ಮಾಡಬಾರ್ದು, ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣಬೇಕು, ಎಲ್ಲರಿಗೂ ಜೊತೆಗೂ ಮಾನವೀಯತೆಯಿಂದ ನಡ್ಕೋಬೇಕು, ಯಾರಿಗೂ ಕೂಡ ಕೆಟ್ಟದ್ ಮಾಡಕ್ ಹೋಗ್ಬಾರ್ದು. ಸಾಧ್ಯ ನಮ್ಗೆ ಸಾಧ್ಯಷ್ಟು ಒಳ್ಳೇದ್ ಮಾಡ್ಬೇಕು. ಅವಾಗ ಮಾತ್ರ ದೇವರು ನಮಗೆ ಒಲಿತಾನೆ, ನಮ್ಗೆ ಆಶೀರ್ವಾದ ಮಾಡ್ತಾನೆ ಅಂತ ತಂದೆಯವರು ಹೇಳ್ತಾರೆ. ನಾನು ಕೂಡ ಅದನ್ನೇ ನಂಬಿದ್ದೀನಿ ಬಸವಣ್ಣವರ ತತ್ವದಲ್ಲಿ. ಸೊ ಹಾಗಾಗಿ ನಾವು ದೇವಸ್ಥಾನದ ಜೊತೆಗೆ ಕಟ್ಟೋದ್ರ ಜೊತೆಗೆ ಒಳ್ಳೆತನ ಕೂಡ ಬೆಳೆಸ್ಕೊಳ್ಳೋಣ. ಸಮಾಜದಲ್ಲಿ ಎಲ್ಲರಿಗೂ ಚೆನ್ನಾಗಿ ಸೌಹಾರ್ದದಿಂದ ಬಾಳುವಂತ ಪ್ರಯತ್ನ ಮಾಡಿ. ಮತ್ತೆ ಧರ್ಮದ ಹೆಸರಲ್ಲಿ ಕಿತ್ತಾಡೋದಿಲ್ಲ, ಅದಕ್ಕಿಂತಷ್ಟು ಮೂರ್ಖತನ ಯಾವುದೂ ಇರಲ್ಲ. ಯಾಕೆ ಅಂತಂದ್ರೆ ದೇವರು ಕುರುಬರಿಗೊಬ್ರು ದೇವರು, ಒಕ್ಕಲಿಗರೊಬ್ರು ದೇವರು, ಲಿಂಗಾಯತರಿಗೊಬ್ರು ದೇವರು, ಅಥವಾ ಹಿಂದೂಗಳಿಗೊಬ್ರು ದೇವರು, ಮುಸ್ಲಿಮರಿಗೊಬ್ರು ದೇವರು, ಕ್ರಿಶ್ಚಿಯನ್ಗೊಬ್ರು ದೇವರು ಇರೋದಿಲ್ಲ. ದೇವರು ಇಡೀ ಜಗತ್ತಿಗೆ ಒಬ್ಬ ದೇವರು. ಇಡೀ ಜಗತ್ತೇ ದೇವರ ಸೃಷ್ಟಿ. ಎಲ್ಲ ಮಾನವರು ಕೂಡ, ಎಲ್ಲ ಪ್ರಾಣಿಗಳು ಕೂಡ, ಎಲ್ಲರೂ ಕೂಡ ದೇವರ ಸೃಷ್ಟಿ. ಹಾಗಾಗಿ ಇಡೀ ಜಗತ್ತಿಗಿರೋದು ಒಬ್ಬನೇ ದೇವರು. ಸೊ ಹಾಗಾಗಿ ಎಲ್ಲ ಧರ್ಮಗಳು ಒಬ್ಬನೇ ದೇವ್ರನ್ನ ಪೂಜಿಸೋದು. ಹಾಗಾಗಿ ನಮ್ಮ ಧರ್ಮ ಶ್ರೇಷ್ಠ, ನಮ್ಮ ದೇವರು ಶ್ರೇಷ್ಠ ಅಂತ ಹೇಳಿ ಕಿತ್ತಾಡೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಮೂರ್ಖತನ ಇಲ್ಲ. ಹಾಗಾಗಿ ಧರ್ಮದ ಹೆಸರಲ್ಲಿ ದಯವಿಟ್ಟು ಯಾರನ್ನು ಕೂಡ ದ್ವೇಷ ಮಾಡಬೇಡಿ. ಧರ್ಮ ಇರೋದು ನಮಗೆ ನೀತಿ ಪಾಠ ಹೇಳೋಕೆ, ನಮಗೆ ಮೌಲ್ಯಗಳನ್ನ ಬೆಳೆಸೋದಕ್ಕೆ, ಜೊತೆಗೆ ಬೇರೆಯವ್ರನ್ನ ಪ್ರೀತಿ ಮಾಡೋದನ್ನ ಕಲಿಸೋದಕ್ಕೆ. ಹಾಗಾಗಿ ಧರ್ಮದ ಹೆಸರಿಗೆ ಯಾವತ್ತೂ ಕೂಡ ದ್ವೇಷ ಮಾಡಬೇಡಿ. ಧರ್ಮ ಎಲ್ಲರನ್ನು ಒಗ್ಗೂಡಿಸಬೇಕು ಅಂತ ಕೆಲಸ ಮಾಡಿ ಅಂತ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತೆ ಹರಿಹರಪುರ ಗ್ರಾಮದಲ್ಲಿ ಹೆಚ್ಚಾಗಿ ಎಲ್ಲ ನಮ್ಮ ಸಮುದಾಯದವರು ಇದ್ದಾರೆ ಅಂತ ಹೇಳಿದ್ರಿ. ಆದ್ರೂ ಕೂಡ ಸುತ್ತಮುತ್ತ ಗ್ರಾಮದಲ್ಲಿರೋ ಎಲ್ಲ ಸಮುದಾಯದವ್ರ ಜೊತೆ ನೀವು ಚೆನ್ನಾಗಿದ್ದೀರಿ. ಎಲ್ಲ ಸಮುದಾಯದವರು ಕೂಡ ಸೌಹಾರ್ದತೆ ಇದ್ದಿದ್ದೀರಿ. ಮತ್ತೆ ಈ ದೇವಸ್ಥಾನ ಕಟ್ಟಕ್ಕೆ ಎಲ್ಲರೂ ಕೂಡ ಪ್ರಯತ್ನ ಪಟ್ಟಿದ್ದೀರಿ. ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ದಾರೆ ಅಂತ ಹೇಳಿ ಪಟಾಲಿ ಶಿವಪ್ಪ ಅವರು ಹೇಳ್ತಿದ್ರು. ಸೊ ಹಾಗಾಗಿ ಅಕ್ಕಪಕ್ಕದ ಎಲ್ಲ ಗ್ರಾಮದವರು ಕೂಡ ನಾನು ಯಾರಿಗೆ ಸಹಕಾರ ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇವತ್ತು ಹಾಸನ ಜಿಲ್ಲೆಗೆ ನಾನು ಹೆಚ್ಚು ಬಂದಿಲ್ಲ, ಅದ್ರೊಳಗೂ ಈ ಭಾಗದಲ್ಲೂ ಹರಿಹರಪುರ ಗ್ರಾಮಕ್ಕೆ ಒಂಬಾರಿನೂ ಕೂಡ ಬಂದಿಲ್ಲ. ಆದ್ರೂ ಕೂಡ ಅಷ್ಟು ದೂರ ಬಂದು ಕೇಶವ್ ಅವರು ಈ ಗ್ರಾಮಕ್ಕೆ ಬರಲೇಬೇಕು, ತಂದೆಯವರ ಅಭಿಮಾನಿಗಳು ಅಷ್ಟೋ ಜನ ಇದ್ದಾರೆ ನೀವು ಹೇಳಿ ಕರ್ಕೊಂಡ್ ಬಂದ್ರು. ನಾನು ಬಂದ ಮೇಲೂ ಕೂಡ ನೀವು ಅಷ್ಟೊಂದು ಪ್ರೀತಿ ಅಭಿಮಾನ ತೋರಿಸಿದಿರಿ. ಅದಕ್ಕೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೇನೆ. ಇವತ್ತು ಸಿದ್ದರಾಮಯ್ಯ ಅವರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ ಇಷ್ಟೆಲ್ಲ ಒಳ್ಳೆ ಕಾರ್ಯಕ್ರಮಗಳನ್ನ ಕೊಟ್ಟು ಒಳ್ಳೆ ಆಡಳಿತ ನಡೆಸಕ್ಕೆ ಕಾರಣ ಆಗಿದ್ರೆ ಅದಕ್ಕೆ ನೀವೆಲ್ಲರೂ ಕೂಡ ಅವ್ರ ಜೊತೆಗೆ ನಿಂತೋದಕ್ಕೆ ಸಾಧ್ಯ ಆಗಿದೆ. ನೀವೆಲ್ಲ ಅವ್ರ ಬೆನ್ನಿಂದ ನಿಂತೋದಕ್ಕೆ ಇವತ್ತು ಸಿದ್ದರಾಮಯ್ಯ ಅವರು ಎಷ್ಟೇ ವಿರೋಧ ಬಂದ್ರು, ಎಷ್ಟೇ ಅಡೆತಡೆಗಳಿದ್ರು ಕೂಡ, ಎಷ್ಟೇ ಸವಾಲುಗಳಿದ್ರು ಕೂಡ ಅದನ್ನೆಲ್ಲ ಮೆಟ್ಟಿ ನಿಂತು ಇವತ್ತು ರಾಜ್ಯದಲ್ಲಿ ಅತಿ ದೀರ್ಘಕಾಲ ಮುಖ್ಯಮಂತ್ರಿಯಾಗಿ ಮುಂದುವರೆದಿದ್ದಾರೆ.
ಮತ್ತೆ ಇನ್ನೂ ಮುಂದುವರಿತಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಸಿದ್ದರಾಮಯ್ಯ ಇಷ್ಟೊಂದು ಕಾಲ ಮುಖ್ಯಮಂತ್ರಿಗಳಾಗಿ ಮುಂದುವರಿಕೆ ಕಾರಣ ಏನಪ್ಪಾ ಅಂತಂದ್ರೆ ನೀವೇಗ ಅವ್ರ ಮೇಲೆ ಪ್ರೀತಿ ಅಭಿಮಾನ ಇಟ್ಟಿದ್ದಾರೋ ಹಾಗೆ ಅವರು ಕೂಡ ಜನಪರವಾದಂತ ಕಳಜಿ ಇಟ್ಟು ಅದರೊಳಗೂ ಸಮಾಜದಲ್ಲಿ ಯಾರು ಕಟ್ಟ ಕಡೆಯಲ್ಲಿದ್ದಾರೆ, ಅದು ಹಿಂದುಳಿದವರಿರೋರು ಇರ್ಬೋದು, ದಲಿತರಿರ್ಬಹುದು, ಅಲ್ಪಸಂಖ್ಯಾತರಿರ್ಬೋದು, ಮಹಿಳೆಯರಿರ್ಬೋದು, ರೈತರಿರ್ಬೋದು, ಕಾರ್ಮಿಕರಿರ್ಬೋದು ಅಥವಾ ಎಲ್ಲಾ ಜಾತಿ ಬಡವರು ಇರ್ಬೋದು, ಅಂತವ್ರ ಬಗ್ಗೆ ಅವ್ರು ಕಾಳಜಿ ಇಟ್ಕೊಂಡು ಅವ್ರಿಗೋಸ್ಕರ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ಇವತ್ತು ಅವರು ಮತ್ತೆ 2ನೇ ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ. ಇಷ್ಟು ಕಾಲ ದೀರ್ಘಕಾಲ ಮುಖ್ಯಮಂತ್ರಿಗಳಾಗಿ ಕೂಡ ಮುಂದುವರಿಯಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಅವ್ರು ಮಾಡೋ ಒಳ್ಳೆ ಕೆಲಸ, ನೀವು ಅವ್ರ ಮೇಲೆ ಇರ್ತಂತ ಪ್ರೀತಿ ವಿಶ್ವಾಸ ಇದಕ್ಕೆ ಅವ್ರಿಗೆ ಇಷ್ಟು ಯಶಸ್ಸು ತಂದುಕೊಟ್ಟಿದೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತಾನೆ. ಮತ್ತೆ ನಮ್ಮ ಪಟೇಲ್ ಶಿವಪ್ಪರು ಯಾವಾಗಲೂ ಗಂಗೆಬೆಡು ಮಠದ ಬಗ್ಗೆ ಹೇಳ್ತಿರ್ತಾರೆ. ಹಲವಾರು ಬಾರಿ ಅದಕ್ಕೆ ಎಲ್ಲಾ ಭಕ್ತರಿಂದ ಮತ್ತೆ ತಾವೇ ಹಣ ಹಾಕಿ ಸರ್ಕಾರದಿಂದ ಯಾವುದೇ ಹಣ ಪಡ್ಕೊಳ್ಳದೆ ಒಂದು ಮಠ ಕಟ್ಟಿದ್ದಾರೆ ಅಂತ ಹೇಳಿ ಅವ್ರು ಮಾತಾಡ್ಬೇಕು ಹೇಳ್ತಿದ್ರು. ಮಠ ಕಟ್ಟೋದು ಸುಲಭ ಅಲ್ಲ, ಮಠ ಕಟ್ಟೋದು ಬಹಳ ಕಷ್ಟ ಅಂತ ಹೇಳಿ ಅಂತಹ ಕಷ್ಟವಾದ ಸಾಧ್ಯ ಒಂದು ಕೆಲಸನ ಅವ್ರು ಮಾಡಿದ್ದಾರೆ ಇವತ್ತು. ಮತ್ತೆ ನನಗೂ ಕೂಡ ಯಾವಾಗ ಅಲ್ಲಿಗೆ ಬರಬೇಕು ಅಂತ ಹೇಳ್ತಿರ್ತಾರೆ. ಖಂಡಿತ ನಾನು ಅಲ್ಲಿಗೆ ಬಂದು ಆಶೀರ್ವಾದವನ್ನು ಪಡ್ಕೊಡ್ತೀನಿ, ಮಠ ಹೆಚ್ಚು ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನ ಕೈಯಿಂದ ಅಥವಾ ಸರ್ಕಾರದಿಂದ ಆದಂತ ಸಹಾಯ ಕೂಡ ಕೊಡುವಂತ ಪ್ರಯತ್ನ ನಾನು ಮಾಡ್ತೀನಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ. ಮತ್ತೆ ಇನ್ನೊಂದು ಹೇಳಬೇಕು, ಧರ್ಮ ಇವತ್ತು ನಾವು ಧಾರ್ಮಿಕ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಆದ್ರೆ ಧರ್ಮ ಯಾವಾಗಲೂ ಕೂಡ ನಮ್ಮ ಮನೆಯಲ್ಲೇ ಇರಬೇಕು. ಧರ್ಮ ಯಾವತ್ತೂ ಕೂಡ ವೈಯಕ್ತಿಕವಾಗಿರ್ಬೇಕು. ಧರ್ಮ ಪಬ್ಲಿಕ್ ಬರಬಾರ್ದು. ಯಾಕೆಂತಂದ್ರೆ ಯಾರ್ಯಾರು ಧರ್ಮನ ಪಬ್ಲಿಕ್ ತಂದಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಧರ್ಮದಲ್ಲಿ ರಾಜಕಾರಣ ಬೆಳೆಸಿದ್ದಾರೆ ಅಂತ ಯಾವ ಸಮಾಜನೂ ಕೂಡ ಉದ್ಧಾರ ಆಗಿಲ್ಲ. ಯಾಕೆಂತಂದ್ರೆ ರಾಜಕಾರಣಕ್ಕೆ ಧರ್ಮ ತಂದ್ಬಿಟ್ರೆ ಏನಾಗುತ್ತೆ, ಅದನ್ನ ಜನರನ್ನ ಒಡೆಯೋದಕ್ಕೆ ಕಾರಣ ಆಗ್ಬಿಡುತ್ತೆ. ರಾಜಕಾರಣಿಗಳನ್ನ ಏನ್ ಮಾಡ್ತಾರೆ, ಈ ಧರ್ಮದವ್ರು ನಾವು ಇನ್ನೊಂದು ಧರ್ಮದವ್ರ ಎತ್ ಕಟ್ಟೋದು, ಇನ್ನೊಂದು ಧರ್ಮದವ್ರು ಇನ್ನೊಬ್ಬರ ಮೇಲೆ ಎತ್ ಕಟ್ಟೋದು ಅಂತ ಮಾಡಿ ನಮ್ಮಲ್ಲೇ ಹೊಡೆದು ಏನ್ ಮಾಡ್ಬಿಡ್ತಾರೆ ಅಂತಂದ್ರೆ ಸಮಾಜ ನೋಡ್ತಾರೆ. ಮತ್ತೆ ಧರ್ಮದ ಹೆಸರು ಇಟ್ಕೊಂಡು ನಿಜವಾದ ಸಮಸ್ಯೆಗಳನ್ನ ಮರೆಮಾಚಿ ಬರೀ ಧರ್ಮ ಮಾತ್ರ ತೋರಿಸ್ಕೊಂಡು ನೀವು ಅವನ್ನ ಪ್ರಶ್ನೆ ಮಾಡಿದವ್ರನ್ನ ಮಾಡ್ಬಿಡ್ತಾರೆ. ಹಾಗಾಗಿ ಸಮಾಜ ಹಾಳಾಗುತ್ತೆ. ಅದಕ್ಕೆ ಉದಾಹರಣೆ ಬೇಕಾದಷ್ಟಿದೆ. ಅದಕ್ಕೆ ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಮಯನ್ಮಾರ್ ಇಂಥದ್ದೆಲ್ಲ ಎಲ್ಲೆಲ್ಲಿ ಧರ್ಮನ ರಾಜಕಾರಣಕ್ಕೆ ಬಳಸ್ಕೊಂಡಿದ್ರು ಅಲ್ಲೆಲ್ಲ ಅಂತಹ ಸಮಾಜಗಳು, ದೇಶಗಳು ಹಾಳಾಗಿದ್ದಾವೆ. ಅದಕ್ಕೋಸ್ಕರ ಅಂಬೇಡ್ಕರ್ ಅವರು ಹೇಳಿದ್ದು ಭಾರತ ಹಿಂದೂ ರಾಷ್ಟ್ರ ಆಗ್ಬೋದು ಅಥವಾ ಯಾವುದೇ ಧರ್ಮದ ರಾಷ್ಟ್ರ ಆಗ್ಬಾರ್ದು. ಆ ತರ ಧರ್ಮದ ಹೆಸರಿನಲ್ಲಿ ರಾಷ್ಟ್ರ ಆದ್ರೆ ಅದಕ್ಕಿಂತ ದೊಡ್ಡ ಅಪಾಯ ದೇಶಕ್ಕಿಲ್ಲ ಅಂತ ಹೇಳಿದ್ರು. ಹಾಗಾಗಿ ಅದನ್ನು ಗುರುತಿಟ್ಕೋಬೇಕು. ಧರ್ಮದಲ್ಲಿ ದಯವಿಟ್ಟು ರಾಜಕಾರಣದಲ್ಲಿ ಯಾವ್ದು ಧರ್ಮನ ಬರೆದು ಬಿಡಬೇಡಿ. ಧರ್ಮದ ಹೆಸರಲ್ಲಿ ಓಟ್ ಕೇಳೋರಿಗೆ ನೀವು ಯಾವತ್ತೂ ಕೂಡ ಅಧಿಕಾರ ಕೊಡಬಾರ್ದು. ಅಂತವ್ರಿಗೆ ಓಟ್ ಕೊಟ್ರೆ ಖಂಡಿತ ನಿಮ್ಮ ಪರವಾಗಿ ಕೆಲಸ ಮಾಡೋದಿಲ್ಲ. ಧರ್ಮದ ಹೆಸರು ರಾಜಕಾರಣ ಮಾಡ್ತಾರೆ, ನಿಮ್ಮನ್ನ ಕೈ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅದರಿಂದ ಧರ್ಮ ರಾಜಕಾರಣ ಕೈ ಬಿಡಿ ಅಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಡ್ತಾ, ಮತ್ತೆ ಇಂಥ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿ ನಮ್ಮನ್ನ ಎಲ್ಲ ಕರೆದು ಇವತ್ತು ಹರಿಹರಪುರದವರ ಒಂದು ಪ್ರೀತಿ ವಿಶ್ವಾಸನ ಅನುಭವಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನನ್ನ ಧನ್ಯವಾದ ಕಳಿಸಿ 2 ಮಾತುಗಳನ್ನು ಓದ್ತಾರೆ. ಹೇಳ್ಬೇಕು, ಶ್ರೇಯಸ್ ಪಟೇಲ್ ಅವರು ನಿಜವಾಗ್ಲೂ ಹೇಳ್ಬೇಕು ಎಲ್ರು ಜನರ ಮುಂದೆ. ಯಾಕೆಂತಂದ್ರೆ ನಾನು ಹಾಸನಕ್ಕೆ ಬಂದಾಗೆಲ್ಲ ಕೂಡ ನೋಡಿದ್ದೀನಿ, ಇಲ್ಲಿ ಎಲ್ಲ ಕಾರ್ಯಕರ್ತರಲ್ಲಿ ಅಥವಾ ನಮ್ಮ ಮುಖಂಡಗಳಲ್ಲಿ ಯಾರು ಕೂಡ ಶ್ರೇಯಸ್ ಅವ್ರ ಬಗ್ಗೆ ಒಂದು ಕೆಟ್ಟ ಮಾತಾಡೋದು ನೋಡಿಲ್ಲ. ಅಷ್ಟೊಂದು ಸಜ್ಜನವಾದಂತ ರಾಜಕಾರಣ ನೋಡಿಲ್ಲ. ಮತ್ತೆ ಯಾವಾಗ ಕೂಡ ನಮ್ಮ ಇಲ್ಲಿನ ಮತದಾರರ ಬಗ್ಗೆ ಅವರು ಚಿಂತನೆ ಮಾಡ್ತಿರ್ತಾರೆ. ಇಲ್ಲಿ ಕೂತ್ಕೊಂಡಾಗ ಕೂಡ ಬಜೆಟ್ ನಲ್ಲಿ ಅವ್ರ ಕ್ಷೇತ್ರಕ್ಕೆ ಹಣ ಕೊಡಿಸಿ, ಅನುದಾನ ಕೊಡಿಸಿ ನಮ್ಮ ಜನಕ್ಕೆ ಒಳ್ಳೇದ್ ಮಾಡಿ ಅಂತ ಕೇಳ್ತಿದ್ರೆ ಹೊರತು ಬೇರೆ ನೀನ್ ವಿಷಯ ಮಾತಾಡಲ್ಲ. ಸೊ ಹಾಗಾಗಿ ಅಷ್ಟೊಂದು ಜನಪರವಾದಂತ ಕಾಳಜಿ ಇರುವಂತವನ್ನ ಒಬ್ಬ ಸಜ್ಜನರನ್ನ ನೀವು ಎಂಪಿಗೆ ಆಯ್ಕೆ ಮಾಡಿದ್ದೀರಾ. ಅಂತಹ ಒಬ್ಬ ಎಂಪಿನ ಉಳಿಸ್ಕೊಡಿ, ಅವರಿಗೆ ಬೆಂಬಲ ಸಹಕಾರ ಮುಂದೆ ಕೊಡ್ಕೊಂಡು ಬನ್ನಿ. ಮತ್ತೆ ಈಗಾಗಲೇ ಹೇಳಿದಂಗೆ ಪಟೇಲ್ ಶಿವಪ್ಪ ಅವರಾಗಿರ್ಲಿ, ನಮ್ಮ ಮಂಜೇಗೌಡರಾಗಿರ್ಲಿ, ಪ್ರಸನ್ನ ಆಗಿರ್ಲಿ, ಇವ್ರು ಯಾವಾಗಲೂ ಕೂಡ ತಂದೆಯವರಿಗೆ ಕಟ್ಟ ಬೆಂಬಲಿಗರಾಗಿ ಜೊತೆಗೆ ನಿಂತಿದ್ದಾರೆ. ತಂದೆಯವರ ಎಲ್ಲ ಏಳುಗಳಿಗೂ ಕೂಡ ಜೊತೆಗೆ ನಿಂತಿದ್ದಾರೆ. ತಂದೆಯವರ ಬೆಂಬಲ ಕೊಡೋದಕ್ಕೆ ಯಾವ ಮಟ್ಟಕ್ಕೆ ಹೋದ್ರು ಕೂಡ ಹೋಗಿ ಅವರು ನಿಂತ್ಕೋತಾರೆ. ಸೊ ಹಾಗಾಗಿ ಇವತ್ತು ತಂದೆಯವರು ಇಷ್ಟೊಂದು ಯಶಸ್ಸು ಗಳಿಸೋದಕ್ಕೆ ಪ್ರಸನ್ನ, ಮಂಜೇಗೌಡರು ಮತ್ತೆ ಪಟೇಲ್ ಶಿವಣ್ಣ ಅಂತ ಬೆಂಬಲಿಗರು ಕೂಡ ಕಾರಣ. ಅವರು ಹಿಂದೆ ನಿಂತಿರೋದಕ್ಕೆ ಕಾರಣ. ಹಾಗಾಗಿ ಅವ್ರಿಗೂ ಕೂಡ ನಿಮ್ಮ ಸಹಕಾರ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ರಿಗೂ ಒಂದು ಸನ್ಮಾನವನ್ನು